ದೇಗುಲ ಪ್ರವೇಶಿಸಿದ್ದಕ್ಕೆ ಕಂಬಕ್ಕೆ ಕಟ್ಟಿ ದಲಿತನ ಮೇಲೆ ಹಲ್ಲೆ ನಡೆಸಲಾಗಿದೆ. ಘಟನೆ ಬಳಿಕ ದಲಿತರನ್ನ ಸವರ್ಣೀಯರು ಬಹಿಷ್ಕಾರ ಹಾಕಿದ್ದಾರೆ. ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ನಡೆದಿರೋ ಹೇಯ ಕೃತ್ಯ ಇದು. ಸೆಪ್ಟೆಂಬರ್ 10ರಂದು ನಡೆದಂತಹ ಈ ಒಂದು ಘಟನೆ ಸದ್ಯ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ದ್ಯಾಮವ್ವನ ಗುಡಿ ಪ್ರವೇಶ ಮಾಡಿದ್ರು ಅರ್ಜುನ್ ಮಾದಾರ್ ಅನ್ನುವಂಥವರು, ಅವರ ಮೇಲೆ ಹಲ್ಲೆ ನಡೆಸಿ ಥಳಿಸಲಾಗಿದೆ. ಕಂಬಕ್ಕೆ ಕಟ್ಟಿ ದಲಿತನ ಮೇಲೆ ಹಲ್ಲೆ ಮಾಡಲಾಗಿದೆ. ದೇಗುಲಕ್ಕೆ ಪ್ರವೇಶ ಮಾಡ್ತೀಯಾ ಅಂತ ಹೇಳಿ ದಲಿತ ಯುವಕನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವಂಥದ್ದು. ಘಟನೆ ಬಳಿಕ ಇಡೀ ದಲಿತ ಸಮುದಾಯವನ್ನೇ ಮೇಲ್ಜಾತಿಯ ಸವರ್ಣೀಯರು ಬಹಿಷ್ಕಾರ ಹಾಕಿದ್ದಾರಂತೆ. ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಹೇಯ ಕೃತ್ಯ ಇದು. ಸೆಪ್ಟೆಂಬರ್ 10ರಂದು ನಡೆದಿರುವಂತಹ ಈ ಒಂದು ಘಟನೆ ಸದ್ಯ ತಡವಾಗಿ ಬೆಳಕಿಗೆ ಬಂದಿದೆ. ದ್ಯಾಮವ್ವನ ಗುಡಿಯನ್ನು ಪ್ರವೇಶ ಮಾಡಿದ್ದಂತಹ ದಲಿತ ಯುವಕ ಅರ್ಜುನ್ ಮಾದರ್ ಅನ್ನುವಂಥವನ ಮೇಲೆ ಹಲ್ಲೆ ನಡೆಸಲಾಗಿದೆ. ಕಂಬಕ್ಕೆ ಕಟ್ಟಿ ಹೊಡೆದು ಥಳಿಸಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿದೆ. ದೇವಸ್ಥಾನಕ್ಕೆ ದೇಗುಲಕ್ಕೆ ಪ್ರವೇಶ ಮಾಡ್ತೀಯಾ ಅಂತ ಹೇಳಿ ಮೇಲ್ಜಾತಿಯ ಸವರ್ಣೀಯ ಜನರು ದಲಿತ ಯುವಕನನ್ನ ಕಟ್ಟಿ ಹಾಕಿ ಹಲ್ಲೆ ಮಾಡಿರುವಂಥದ್ದು. ಅಲ್ಲದೆ ಇಡೀ ಗ್ರಾಮದ ದಲಿತರನ್ನ ಬಹಿಷ್ಕಾರ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ದ್ಯಾಮವ್ವನ ಗುಡಿ ಪ್ರವೇಶ ಮಾಡಿದಂಥ ದಲಿತ ಯುವಕ ಅರ್ಜುನ್ ಮಾದರ್ ಮೇಲೆ ಸದ್ಯ ಹಲ್ಲೆ ನಡೆದಿರುವಂಥದ್ದು. ಸೆಪ್ಟೆಂಬರ್ 10ರಂದೇ ಈ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಏನೇನ್ ಸೌಲಭ್ಯ ಎಲ್ಲ ಕೊಡ್ಸೇ ಹೋಗ್ತೀವಿ ನಾವು. ಅಣ್ಣಾರ ಹೇಳಕತ್ತಾರೆ ನಿಮ್ಗೆ ಲಾಸ್ಟ್ ಡಿಸಿ ಆಫೀಸ್ ಮುಂದೆ ಮಾಡೋದು ಎಲ್ಲಾರು ಬಂದು ನೀವು ಮೊದಲು ಕ್ಲಿಯರ್ ಆಗಿ ನೋಡಿ, ಯಾವುದೇ ದೇವಸ್ಥಾನಗಳಿರಬಹುದು, ಗುಡಿ ಗೋಪುರಗಳಿರಬಹುದು, ಯಾವುದೇ ಜಾತಿ ಧರ್ಮದವರು ಕೂಡ ದೇವಸ್ಥಾನಕ್ಕೆ ಪ್ರವೇಶ ಮಾಡಬಹುದು ಅನ್ನುವಂಥದ್ದು ಕಾನೂನಿನಲ್ಲಿರೋ ನಿಯಮ. ಈ ನಿಯಮ ಬರೀ ಕಾನೂನಿಗೆ ಮಾತ್ರ ಸೀಮಿತವಾಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ನೋಡಿ, ದಲಿತ ಯುವಕ ದೇವಾಲಯಕ್ಕೆ ಪ್ರವೇಶ ಮಾಡಿದ ಅನ್ನೋ ಕಾರಣಕ್ಕೆ ಸದ್ಯ ಮೇಲ್ವರ್ಗದ ಸವರ್ಣೀಯರು ಆ ಯುವಕನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಯಾವ ರೀತಿಯಾಗಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಒಂದು ಕಡೆ ಗಮನಿಸ್ತಿದ್ದೀರಿ. ದೇಗುಲಕ್ಕೆ ದ್ಯಾಮವ್ವನ ಗುಡಿಗೆ ಪ್ರವೇಶ ಮಾಡಿದ ದಲಿತ ಯುವಕ ಅನ್ನೋ ಕಾರಣಕ್ಕೆ ಅರ್ಜುನ್ ಮಾದರ್ ಅನ್ನುವಂಥ ಯುವಕನನ್ನ ಸದ್ಯ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡ್ತಾರೆ, ಮನಸ್ಸೋ ಇಚ್ಛೆ ಥಳಿಸ್ತಾರೆ. ಅಂದರೆ ನಿಜಕ್ಕೂ ಕೂಡ ನಾವಿನ್ನು ಎಲ್ಲಿದ್ದೀವಿ ಅನ್ನುವಂಥ ಪ್ರಶ್ನೆ ಹೇಳೋದು ಸಹಜ. ಏನೇನ್ ಸೌಲಭ್ಯ ಎಲ್ಲ ಕೊಡ್ಸೇ ಹೋಗ್ತೀವಿ ನಾವು. ಅಣ್ಣಾರ ಹೇಳಕತ್ತಾರೆ ನಿಮ್ಗೆ ಲಾಸ್ಟ್ ಡಿಸಿ ಆಫೀಸ್ ಮುಂದೆ ಮಾಡೋದು ಎಲ್ಲಾರು ಬಂದು ನೀವು ಮೊದಲು ಕ್ಲಿಯರ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.